ಯಾವತ್ತಾದರೂ ಕೂಡ ಏನು MLA ಪೀರಿಯಡ್ 2008ರಿಂದ 13, 2018ರಿಂದ 23ವರೆಗೆ ಯಾವತ್ತನ್ನ ಆಗಲಿ ನಾವು ಒಬ್ಬ ಮನೆಗೋಗಿ ಒಂದು ಗಲಾಟೆ ಆಗಲಿ, ಒಂದು ಬೇರೆ ಏನ ಗಲಾಟೆಗಳಾಗಲಿ ಯಾವತ್ತನ್ನ ಒಂದು ದಿವಸ ಅನ್ನ ಜನರು ನೋಡಿದಾರ? ನೋಡೇ ಇಲ್ಲ. ಪ್ರತಾಪ್ ರೆಡ್ಡಿ ಅಭಿವೃದ್ಧಿ ಬಂದೇ ಅಭಿವೃದ್ಧಿ. ಎಷ್ಟು ರೋಡ್ಗಳು ಹಾಕಿರಾಯ ನೀವು? ನಾವು ಹಾಕಿದ್ದಂಥ ಡಬಲ್ ರೋಡ್ಗಳು ಬಳ್ಳಾರಿ ಸಿಟಿಗೆ ಒಂದು ಕಳೆ ತಂತು. ಇದು ಕಾರ್ಪೊರೇಷನ್ ಸಿಟಿ ಅಂತೇಳಿ ಒಂದು ಜನಕ್ಕೆ ಗೊತ್ತಾಯಿತು. ರಿಂಗ್ ರೋಡ್ ತಂದ ನನ್ನ ತಮ್ಮ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀವಿ, ಆಮೇಲೆ ಟೆಕ್ಸ್ಟೈಲ್ ಪಾರ್ಕ್ಗಳು ತಂದಿದ್ದೀವಿ. ಎಷ್ಟು ಮಂದಿಗೆ ಒಂದು ಜನಕ್ಕೆ ಒಂದು ಸಹಾಯ ಮಾಡಬೇಕು ಅಂತೇಳಿ ವಾಡಾ ಅಂತೇಳಿ ಒಂದು ಮಾಡಿದ ನನ್ನ ತಮ್ಮ ಜನಾರ್ದನ್ ರೆಡ್ಡಿ, ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ 540 ಎಕರೆ ತೊಗೊಂಡು ಸುತ್ತಮುತ್ತ ಸ್ಕ್ವೇರ್ ಕಿಲೋಮೀಟರ್ಸ್ ತೊಗೊಂಡು ಅಲ್ಲೆಲ್ಲ ಇಂಡಸ್ಟ್ರೀಸ್ ಬಂದರೆ ನನ್ನ ಯುವಕರಿಗೆಲ್ಲ ಜಾಬ್ ಸಿಗುತ್ತೆ ಅಂತೇಳಿ ಒಂದು ಉದ್ದೇಶದಿಂದ ಆವತ್ತು ವಾಡಾ ಮಾಡಿದ್ದು. ನೀವು ಏನು ಸಾಧಿಸಿದ್ರಿ, ಏನು ಮಾಡಿದ್ದೀರಿ ಅಂತೇಳಿ ಇಲ್ಲಿ ಪ್ರೆಸ್ ಮೀಟಲ್ಲಿ ಅಭಿವೃದ್ಧಿ ಬಗ್ಗೆ ಬರಲಿ ಅಂದರೆ ದುರ್ಗಮ್ಮ ಗುಡಿಗೆ ಬಾ ಅಂತ ಹೇಳ್ತಾನೆ. ದುರ್ಗಮ್ಮ ಗುಡಿ ಹೆಂಗಿತ್ತು? ನನ್ನ ತಮ್ಮ ಎಷ್ಟು 17 ಕೋಟಿ ಹಣ ತಂದು ಅದನ್ನು ಅಭಿವೃದ್ಧಿ ಮಾಡಿದ್ದು ಯಾರು? ಪ್ರತಿಯೊಂದು ವಿಷಯದಲ್ಲಿ ಕೂಡ ಅಂಡರ್ ಪಾಸ್ ಭಾಳ ಇರಿಕಟ್ಟಾಗ್ತಾ ಇದೆ ಅಂತೇಳಿ 8.5 ಕೋಟಿ ತಂದು ಅದರ ಬುಡ ಒಂದು ರೈಲ್ವೆ ಡಿಪಾರ್ಟ್ಮೆಂಟಿಗೆ ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟಿವಿ. ನಮ್ಮ ಪಾಲನ್ನ ಅಧ್ಯಕ್ಷರಿದ್ದಾಗ ಅದನ್ನು ಕೊಟ್ಬಿಟ್ಟಿವಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ, ಇನ್ನೊಂದು ಪಾಸ್ ಆ ಕಡೆ ಮಾಡ್ರಿ ಅಂತೇಳಿ. ಅದ್ಯಾಕೆ ಮಾಡಲಿಲ್ಲ ನೀವು? ಇಷ್ಟು ದಿನ ಆಯಿತು, 2.5 ವರ್ಷ ಆಯಿತು. 27 ಕೋಟಿ ಮೇಲೆ ತಂದು ದುರ್ಗಮ್ಮಗುಡಿ ಅಭಿವೃದ್ಧಿ ಆಗಿರ್ಬೋದು. ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಬಳ್ಳಾರಿ ಹೆಂಗಿತ್ತು ಹೆಂಗಾಯಿತು ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾವು ಮಾತಾಡ್ಕೊಳ್ಳೋದಲ್ಲ. ಏನು OC ಬರೆಯೋದು, ಇದನ್ನು ಇಸ್ಪೆಕ್ಟ್ ಆಡಿಸೋದು, ಮತ್ತು ಗಾಂಜಾ ಕುಡಿಸೋದು ಯೂತ್ಗೆ ಎಲ್ಲ. ಆಮೇಲೆ ಪ್ರತಿಯೊಂದು ಅಕ್ಕಿ ಕೂಡ 2 ಸಾರಿ ಇಟ್ಕೊಂಡ್ರಲ್ಲ, ಪಬ್ಲಿಕ್ಕಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಕಳ್ಳಕ್ಕಿ ತೊಗೊತಾ ಇದ್ದಾರೆ ಅಂತೇಳಿ 2 ಸಾರಿ ಇಟ್ಕೊಂಡ್ರು. ಏನು ಮಾಡ್ತಾ ಇದ್ದೀರಿ ನೀವು? ಪ್ರತಿಯೊಂದು ಅಭಿವೃದ್ಧಿ ಬಾ, ನೀನು ಬಾ ಚರ್ಚೆಗೆ, ನಾನು ಬರ್ತೀನಿ. ಎಲ್ಲಿ ಕೂಡ ಅಲ್ಲಿ ಕೂಡ ಬಾ. ನೀನೇನು ಅಭಿವೃದ್ಧಿ ಮಾಡಿ ನಿಮ್ಮ ಅಣ್ಣನ ಮಗ ಭಾಳ ಪ್ರೀತಿಯಿಂದ ಜನರು ಪ್ರೀತಿ ವಿಶ್ವಾಸದಿಂದ ಗೆದ್ದಾನ ಅಂತ ಹೇಳ್ತೀರಿ. ಯಾರು ನಿಮ್ಮ ತಮ್ಮ, ನಿನ್ನ ಅಣ್ಣನ ಮಗ ಗೆದ್ದಿಲ್ಲ. ಎಲ್ಲಿ ಗೆದ್ದಾನೆ ಅಂತಂದರೆ, ನಂದು 38,000, ನಮ್ಮ ಸೊಸೈದು 48,000, 2 ಕಲ್ತ್ರೆ 86,000, ಅವನಿಗೆ ಬಿದ್ದಿದ್ದು 86,000. ಎಲ್ಲರೂ ಜನರು ನೋವು ಪಡ್ಕೊಳ್ತಾ ಇದ್ದಾರೆ, ಎಂಥವನ್ನ MLA ಮಾಡೀವಿ ಇವತ್ತು ನಾವು ಅಂತೇಳಿ. ಅಂಥ ಪರಿಸ್ಥಿತಿಯಲ್ಲಿ ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ಲ್ ಕೊಡ್ತಾನೆ. ಅವನೇನು MLAನಾ, ex-MLAನಾ, ಅಥವಾ ಏನನ್ನ ಮಂತ್ರಿನಾ, ಎಕ್ಸ್ ಮಿನಿಸ್ಟರಾ, ಅಥವಾ ಏನನ್ನ ಕಾರ್ಪೊರೇಟ್ರಾ? ಅವನಿಗೆ ನೀನು ಗನ್ಮೆನ್ಲ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗೆ ಬಂದು ನೀವು ಬ್ಯಾನರ್ ಹಾಕ್ತಿ ಅಂತಂದರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ನಮಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ, ಅದು ತಿಳ್ಕೊ ನೀನು.